ರಾಜ್ಯ ಬಿಜೆಪಿಯಲ್ಲಿ ಬಣ ಬಡಿದಾಟ ತಾರಕಕ್ಕೇರಿದೆ. ಇದೆಲ್ಲದರ ನಡುವೆ ದಿಢೀರ್ ಅಂತ ವಿಜಯೇಂದ್ರ ದೆಹಲಿ ಭೇಟಿ ಕುತೂಹಲವನ್ನ ಹೆಚ್ಚು ಮಾಡಿದೆ. ಹೌದು, ಬಣ ಬಡಿದಾಟದ ಮಧ್ಯೆ ದೆಹಲಿಗೆ ವಿಜಯೇಂದ್ರ ಖಾಸಗಿ ಕೆಲಸದ ನಿಮಿತ್ತ ದೆಹಲಿಗೆ ವಿಜಯೇಂದ್ರ ಪ್ರಯಾಣ ಅಂತ ಹೇಳಲಾಗ್ತಾ ಇದೆ. ಇಂದು ಸಂಜೆಯೇ ಬೆಂಗಳೂರಿಗೆ ವಾಪಸ್ ಆಗ್ತಾರೆ BY ವಿಜಯೇಂದ್ರ. ಕುತೂಹಲವನ್ನ ಹೆಚ್ಚು ಮಾಡಿದೆ ವಿಜಯೇಂದ್ರ ದಿಢೀರ್ ಡೆಲ್ಲಿ ಭೇಟಿ. ನೋಡಿ, ರಾಜ್ಯದಲ್ಲಿ ಬಿಜೆಪಿ ಅಂದಾಗ ಆಗ್ತಿರುವ ಹಲವಾರು ಬೆಳವಣಿಗೆಗಳು ಜನ ಗಮನಿಸ್ತಾ ಇದ್ದಾರೆ. ಇದರ ನಡುವೆ ಖಾಸಗಿ ಕೆಲಸದ ನಿಮಿತ್ತ ದೆಹಲಿಗೆ ವಿಜಯೇಂದ್ರ ಭೇಟಿ ಅನ್ನೋದನ್ನ ಅಷ್ಟಾಗಿ ಯಾರು ಒಪ್ಕೊಳ್ಳೋದಿಲ್ಲ. ಆದರೂ ಇಂದು ಸಂಜೆಯೇ BY ವಿಜಯೇಂದ್ರ ವಾಪಸ್ ಆಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸದ್ಯಕ್ಕಾಗ್ತಿರುವ ಕೆಲವೊಂದು ಬೆಳವಣಿಗೆಗಳು ರಾಜ್ಯ ಬಿಜೆಪಿಯ ಕಾರ್ಯಕರ್ತರ, ಬೆಂಬಲಿಗರ, ಹಲವಾರು ನಾಯಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಬಣ ಬಡಿದಾಟ ಅನ್ನೋದು ಹೆಚ್ಚಾಗಿದೆ. ಯತ್ನಾಳ್, ರಮೇಶ್ ಜಾರಕಿಹೊಳಿ ಹೀಗೆ ಹಲವರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರೆ, ಮಗದೊಂದು ಕಡೆ ಅಗರ್ವಾಲ್ ರಾಜ್ಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಆ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ಶ್ರೀರಾಮುಲು ವಿಚಾರವನ್ನು ಪ್ರಸ್ತಾಪ ಮಾಡಿರುವುದು, ಸಂಡೂರು ಚುನಾವಣೆಯ ಫಲಿತಾಂಶದ ಕುರಿತಂತೆ ಮಾತಾಡಿರುವುದು ಮಗದೊಂದು ಮಜಲನ್ನು ಪಡೆದುಕೊಂಡಿದೆ. ಸೊ ಈ ನಡುವೆ ವಿಜಯೇಂದ್ರ ದೆಹಲಿಗೆ ಭೇಟಿ ಕೊಟ್ಟಿರೋದು ಕುತೂಹಲವನ್ನು ಹೆಚ್ಚು ಮಾಡಿದೆ. ಖಾಸಗಿ ಕೆಲಸದ ನಿಮಿತ್ತ ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೆ ಸೀಮಿತಿಯಾಗಿದೆಯಾ ಅನ್ನೋದೇ ಸದ್ಯದ ಪ್ರಶ್ನೆ. ರಾಜ್ಯ ಬಿಜೆಪಿಯಲ್ಲಿ ಅದ್ಯಾಕೆ ಹೀಗಾಗ್ತಿದೆಯೋ ನಿಜಕ್ಕೂ ಕೂಡ ಅರ್ಥ ಆಗೋದಿಲ್ಲ. ನೋಡಿ, ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮುವ ಎಲ್ಲ ಅವಕಾಶಗಳಿದ್ರೂ ಸ್ವಯಂಕೃತ ಅಪರಾಧಗಳಿಂದಾಗಿ ರಾಜ್ಯ ಬಿಜೆಪಿಯ ಬಹುತೇಕ ನಾಯಕರು ಹಂತ ಹಂತವಾಗಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದ್ದಾರೆ. ಪಕ್ಷ ಅಂದಾಗಲೂ ಕೂಡ ಅದೇ ರೀತಿಯ ವಾತಾವರಣ. ಯಾಕಂದರೆ ಇದೇ ಮುಂದುವರೆದ್ರೆ 2028ರ ಎಲೆಕ್ಷನನ್ನು ಸಮಗ್ರವಾಗಿ ಎದುರಿಸೋದು ಅಸಾಧ್ಯ ಅನ್ನುವಂಥ ಮಟ್ಟಕ್ಕೆ ಹೋಗುತ್ತೆ. ಆ ಮಟ್ಟಿಗೆ ಬಣದ ಬಡಿದಾಟ ಅನ್ನೋದು ಹೆಚ್ಚಾಗ್ಬಿಟ್ಟಿದೆ. ನೋಡಿ, ಪಕ್ಷದ ವೇದಿಕೆಯಲ್ಲಿ ಚರ್ಚೆಯಾಗಬೇಕಾಗಿರುವ ಹಲವಾರು ವಿಚಾರಗಳು ಚರ್ಚೆಯಾಗ್ತಿರೋದಿಲ್ಲಿ ಮಾಧ್ಯಮದ ಮೈಕ್ನ ಮುಂದೆ 4 ಜನ ಗೊತ್ತಾಗ್ಲಿ ಅನ್ನೋ ಕಾಂಟೆಕ್ಸ್ಟಲ್ಲೇ ಹಲವರು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಆಶ್ಚರ್ಯ ಅನ್ಸೋದೇನು ಅಂದರೆ, ನೋಡಿ, ಹೈಕಮಾಂಡೇ ಇವತ್ತು ಸುಮ್ಮನಾಗಿದೆ ಅನ್ನೋದಾದರೆ, ಒಂದಿಬ್ಬರು ನಾಯಕರು ಬಂದು ಮಾತುಕತೆ ಅಥವಾ ಒಂದಷ್ಟು ಇನ್ಪುಟ್ಸ್ ತಗೊಂಡು ಹೋಗ್ತಾರೆ ಅನ್ನೋದಾದರೆ, ಅಲ್ಲಿ ಒಂದು ತಾರ್ಕಿಕ ಅಂತ್ಯ ಅನ್ನೋ ಲಭ್ಯವಾಗ್ತಾ ಇಲ್ಲ, ಒಂದು ಸೊಲ್ಯೂಷನ್ ಅನ್ನೋ ಸಿಗ್ತಾ ಇಲ್ಲ. ಈ ನಡುವೆ ವಿಜಯೇಂದ್ರ ಭೇಟಿ ಕುತೂಹಲ ಹೆಚ್ಚು ಮಾಡಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.